ಚಾಮರಾಜನಗರದಲ್ಲಿ ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣ ಸಂಬಂಧ ಎನ್ಕೌಂಟರ್ ವಿರುದ್ಧ ಮೃತರ ಸಂಬಂಧಿಕರ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ಹನೂರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ಆಗಿದೆ. ಹನೂರು ಠಾಣೆ ಮುಂದೆ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ತಡೆಯೋದಕ್ಕೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ವಾಹನಗಳನ್ನ ಅಡ್ಡ ಹಾಕಿ ತಡೆದು ಪ್ರತಿಭಟನೆಗೆ ಪ್ರಯತ್ನ ಪಟ್ಟರು. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಹನೂರು ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹನೂರು ಪೊಲೀಸ್ ಠಾಣೆ ಮುಂದೆ ಉದ್ರಿಕ್ತ ವಾತಾವರಣ ಉಂಟಾಯಿತು. ರಸ್ತೆ ತಡೆದು ಪ್ರತಿಭಟನೆ ಮಾಡೋ ಪ್ರಯತ್ನ ಪಟ್ಟರು. ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. ಚಾಮರಾಜನಗರದಲ್ಲಿ ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣ ಮತ್ತೊಂದು ಹಂತಕ್ಕೆ ಹೋಗಿದೆ. ಮೃತರ ಸಂಬಂಧಿಕರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಪೊಲೀಸರನ್ನ ವಜಾ ಮಾಡಬೇಕು, 2 ಕೋಟಿ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗ ನೀಡಬೇಕು, ಇದು ಅವರ ಬೇಡಿಕೆ. ಅಹೋರಾತ್ರಿ ಧರಣಿ ಮಾಡಿದ್ರು. ಅದಾದ ಮೇಲೆ ವಾಹನಗಳನ್ನ ತಡೆಯುವ ಪ್ರಯತ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗೆ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಒಂದು ಕಡೆ ಕುಟುಂಬಸ್ಥರ ಆಕ್ರೋಶ, ಮತ್ತೊಂದು ಕಡೆ ಉದ್ವಿಗ್ನ ಪರಿಸ್ಥಿತಿ. ಹಲ್ಲೆ ಮಾಡಿದವರನ್ನ ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ನೂಕುನುಗ್ಗಲು. ಪೊಲೀಸ್ ಸಿಬ್ಬಂದಿಯನ್ನ ತಳ್ಳಾಡಿದ್ದಾರೆ. ಮತ್ತೊಂದು ಕಡೆ ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ. ಗ್ರಾಮಸ್ಥರು ಹೇಳೋ ಪ್ರಕಾರ ಹಸುಗಳು ಕಾಡಿಗೆ ಹೋಗಿದ್ವು, ಅವುಗಳನ್ನ ಹುಡುಕೊಂಡು ಬರೋದಕ್ಕೆ ಹೋಗಿದ್ರು ಅಂತ. ಆದ್ರೆ ಪೊಲೀಸ್ ಮೂಲದಿಂದ ಹಾಗೂ ಸರ್ಕಾರದ ಮೂಲದಿಂದ ಬರ್ತಾ ಇರೋ ಮಾಹಿತಿ ಜಿಂಕೆ ಮಾಂಸದ ಜೊತೆಗೆ ತಗಲು ಹಾಕೊಂಡಿದ್ರು ಅಂತ. ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. 3 ಜನ ಎನ್ಕೌಂಟರ್ ಆಗಿದ್ದಾರೆ. ಈ ಪ್ರಕರಣ ಸಂಬಂಧ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಅದು ಮತ್ತೊಂದು ಹಂತಕ್ಕೆ ಹೋಗಿ ಪೊಲೀಸರನ್ನ ತಳ್ಳಾಡುವ ಘಟನೆ ಕೂಡ ನಡೆದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗೆ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಆಗಿದೆಯಂತೆ. ಈ ಪ್ರಕರಣ ಸಂಬಂಧ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ. ಕುಮಾರ್ ಆಂಥೋನಿ ಸ್ವಾಮಿ ಸೇರಿದಂತೆ 3 ಎನ್ಕೌಂಟರ್ ಆಗಿದೆ. ಪೀಟರ್, ಕುಮಾರ್, ಆಂಥೋನಿ ಸ್ವಾಮಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ಹೋಗಿರೋದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಆಯ್ತು ಅನ್ನೋ ಮಾಹಿತಿ ಇದೆ. ಏನಾಗಿದೆ ಅಲ್ಲಿ, ಯಾಕೆ? ಏನು ಈ ಪ್ರತಿಭಟನಾಕಾರರು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ನಿನ್ನೆ ಸಂಜೆ ಮತ್ತೆ ರಾತ್ರಿ ಕೂಡ ಇಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಬೆಳಗ್ಗೆ ಸುಮಾರು ಒಂದು 9 ಗಂಟೆಯಿಂದ ಜನಗಳು ಬರೋದಕ್ಕೆ ಪ್ರಾರಂಭ ಆಯ್ತು. ಈಗ ಏನಾಯ್ತು ಅಂತಂದ್ರೆ, ಈಗ ಇನ್ಸ್ಪೆಕ್ಟರ್ ಬಂದು ಒಂದು ಬ್ಯಾರಿಕೇಡ್ ಅನ್ನ ಹಾಕ್ತಾ ಇದ್ರು. ಪ್ರತಿಭಟನಾಕಾರರು ಒಂದು ಕಡೆ ಮಾಡಿ ಮತ್ತೊಂದು ಕಡೆಗೆ ಸಂಚಾರ ಸುಗಮಕ್ಕೆ ದಾರಿ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಬ್ಯಾರಿಕೇಡ್ ಹಾಕುವಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಒಬ್ರು ಒಂದು ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆನ ಮಾಡ್ತಾರೆ. ಅವ್ರ ಟೋಪಿ ಕೂಡ ಕೆಳಗೆ ಬೀಳೋದನ್ನ ನಾವು ನೋಡ್ತೇವೆ. ಆ ಟೋಪಿ ಕೆಳಗೆ ಬಿದ್ದ ತಕ್ಷಣ ಏನ್ ಮಾಡ್ತಾರೆ, ಈ ಪೊಲೀಸ್ ಇಲಾಖೆಯವರು ಯಾಕೆ ಪೊಲೀಸ್ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ಗಲಾಟೆ ಕೂಡ ಆಗುತ್ತೆ. ಹಾಗಾಗಿ ಅಲ್ಲಿ ಸ್ಥಳದಲ್ಲಿ ಇದ್ದಂತ ಪ್ರತಿಭಟನಾಕಾರರು ಚದುರಿಸ್ತಾರೆ. ಮತ್ತೆ ಒಂದು 2-3 ಜನನ್ನ ವಶಕ್ಕೂ ಕೂಡ ಪಡಿತಾರೆ. ಆನಂತರ ಅಲ್ಲಿದ್ದವರೆಲ್ಲ ಚದುರಿಸಿ ಈಗ ಒಂದು ಕಡೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಪ್ರತಿಭಟನೆ ಮಾಡಿ ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥದ್ದು ಪೊಲೀಸ್ಗಳ ಮಾಹಿತಿ ಆಗಿದೆ. ಆದ್ರೆ ಈ ಪ್ರತಿಭಟನೆ ರಸ್ತೆಯಲ್ಲಿ ಇಳಿದು ಈಗ ನಿನ್ನೆಯಿಂದ ಕೂಡ ಮದೇ ಮಧುಶ್ವನ ಬೆಟ್ಟಕ್ಕೆ ಶನಿವಾರ ಹೊರಬಂದ್ರೆ ಬರುವಂತ ಪ್ರವಾಸಿಗರು ಭಕ್ತಾದಿಗಳು ಹೆಚ್ಚಾಗಿ ಬರ್ತಾರೆ. ಆದ್ರೆ ನಿನ್ನೆ ಕೂಡ ಇಲ್ಲಿ ಒಂದು ವಾಹನ ಕೂಡ ಬಿಟ್ಟಿಲ್ಲ ಈ ಕಡೆಯಿಂದ. ಹಾಗಾಗಿ ಇವತ್ತು ಹೋಗುವಂತ ಪ್ರವಾಸಿಗರಿಗೆ ಮತ್ತೆ ಭಕ್ತರಿಗೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಗಿಂತ ಈ ಒಂದು ರಸ್ತೆಯನ್ನು ಸುಗಮ ಸಂಚಾರ ಮಾಡ್ಬೇಕು, ಒಂದು ಕಡೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಅನ್ನುವಂಥದ್ದು ಪೊಲೀಸ್ ಮಾಹಿತಿ. ಆದ್ರೆ ಈ ಪೊಲೀಸರ ವಿರುದ್ಧವಾಗಿ ಹೋದಂತ ಇವರು ಪ್ರತಿಭಟನಾಕಾರರು ಪೊಲೀಸ್ನವ್ರ ಮೇಲೆ 2 ಕಡೆ ಕೂಡ ಹಲ್ಲೆ ಮಾಡ್ತೇವೆ. ಅಧಿಕಾರಿಗೆ ತಲೆಗೆ ಹೊಡೆಯೋದು ಮತ್ತೆ ಆ ಟೋಪಿ ಕೆಳಗೆ ಬೀಳುತ್ತೆ. ಆನಂತರ ಪೊಲೀಸರ 2 ವಶಕ್ಕೆ ತಗೊಳ್ತಾರೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಎಸ್ ಧನ್ಯವಾದ ಪುಟ್ಟರಾಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.